Hello, my dear students. Today, let us try to understand the first poem in your textbook, The Schoolboy. The Schoolboy is a poem written by William Blake. William Blake is the poet who wrote many poems, and his poems are divided into songs of innocence and songs of experience. The Schoolboy is taken from his collection of songs of experience. In this poem, normally you know that children like to enjoy their childhood. ಮಕ್ಕಳು ಬಾಲ್ಯವನ್ನು ಅನುಭವಿಸಲಿಕ್ಕೆ ಆನಂದಿಸಲಿಕ್ಕೆ ಇಷ್ಟಪಡ್ತಾರೆ. ಪೇರೆಂಟ್ಸ್, ಟೀಚರ್ಸ್ ಆ್ಯಂಡ್ ದ ಸೊಸೈಟಿ ಇಂಪೋಸ್ ರೆಸ್ಟ್ರಿಕ್ಷನ್ಸ್. ಅನೇಕ ಬಾರಿ ತಂದೆ ತಾಯಿಗಳು, ಗುರುಗಳು, ಶಿಕ್ಷಕರು ಮತ್ತು ಸಮಾಜ ಮಕ್ಕಳ ಒಂದು ಆಸೆಯನ್ನು ಈಡೇರಿಸುವಲ್ಲಿ ವಿಫಲರಾಗ್ತಾರೆ. ದೇ ಇಂಪೋಸ್ ರೆಸ್ಟ್ರಿಕ್ಷನ್ಸ್. ಅವರ ಮೇಲೆ ಅನಗತ್ಯವಾದಂತಹ ಅನೇಕ ರೀತಿಯ ಅಡಚಣೆಗಳನ್ನು ತಂದೊಡ್ತಾರೆ. ಇಟ್ ಹಿಂಡರ್ಸ್ ದೇರ್ ಪರ್ಸನಾಲಿಟಿ ಡೆವಲಪ್ಮೆಂಟ್. ಯಾವಾಗ ಅವರು ಮಕ್ಕಳ ವ್ಯಕ್ತಿತ್ವ ವಿಕಸನಕ್ಕೆ ಅಡ್ಡಿಪಡಿಸ್ತಾರೋ ಅವರ ವ್ಯಕ್ತಿತ್ವ ವಿಕಸನ ಕುಂಠಿತವಾಗುತ್ತೆ. The poet tells how a boy dislikes going to school on a summer morn. So in this poem, we listen that the schoolboy wants to get up early in the morning, enjoy his day, because it is the summer morning. On a summer morning, nobody wants to go to school. But here in this poem we come to know that the schoolboy has to go to the school. Does he like to go to the school? No, he doesn't like to go to the school. What does he like? He likes to get up early in the morning, listen to the music, listen to the huntsman singing, listen to the birds singing, and he wants to go and play. In this poem, we also learn when the boy is forced to go to the school, how he feels inside the classroom. He feels very sad. He feels that he is like a bird in a cage. Cage ಅಂತ ಹೇಳಿದ್ರೆ ಒಂದು ಪಂಜರದಲ್ಲಿರುವಂಥ ಒಂದು ಹಕ್ಕಿಗೆ ಅವನೇ ಹೋಲಿಸ್ಕೊಳ್ತಾನೆ. ಸೊ ದ ಬಾಯ್ ಫೀಲ್ಸ್ ದಟ್ he is a bird in a cage. Actually, the bird has to be free. It should be flying. It should be singing. Whereas when it is put inside the cage, the bird has no freedom. ಅದಕ್ಕೆ ಸ್ವಾತಂತ್ರ್ಯ ಇರಲ್ಲ. ಹಾಗೇನೆ ಇವನ ಪರಿಸ್ಥಿತಿನೂ ಹಾಗೆ ಆಗಿದೆ. The poem explains how the boy tries to teach his parents. ಈ ಪದ್ಯದಲ್ಲಿ ಆ ಒಂದು ಹುಡುಗ, ಆ ಶಾಲೆಗೆ ಹೋದಂಥ ಹುಡುಗ ತಂದೆ ತಾಯಿಗಳಿಗೂ ಕೂಡ ಬುದ್ಧಿ ಮಾತನ್ನ ಹೇಳ್ತಕ್ಕಂಥದ್ದು ನಾವು ಇಲ್ಲಿ ಕಾಣಬಹುದು. ಅವನು ಶಾಲೆಯಲ್ಲಿ ಕುತ್ಕೊಂಡು ಕಾನ್ಸಂಟ್ರೇಷನ್ ಇಟ್ಕೊಂಡು ಪಾಠ ಕೇಳಲಿಕ್ಕಾಗಲ್ಲ. And now he blames his parents. He asks so many questions to his parents. If you read the poem, you'll understand how he compares the stages of life to seasons. ಇಡೀ ವ್ಯಕ್ತಿಯ ಜೀವನ 3 ಭಾಗವನ್ನಾಗಿ ನಾವು ವಿಂಗಡಿಸಬಹುದು. ದ ಚೈಲ್ಡ್ಹುಡ್, ಬಾಲ್ಯ, ದಿ ಅಡಲ್ಟ್ಹುಡ್, ಯೌವನಾವಸ್ಥೆ, ಆ್ಯಂಡ್ ದಿ ಓಲ್ಡ್ ಏಜ್, ವೃದ್ಧಾಪ್ಯ.
ಈ 3 ಭಾಗಗಳನ್ನು 3 ಪ್ರಕೃತಿಯಲ್ಲಿರ್ತಕ್ಕಂತಹ ಸೀಸನ್ಸಿಗೆ ಹೋಲಿಸ್ತಾನೆ. ಅದನ್ನು ಕೂಡ ನೀವು ಆ ಪದ್ಯದಲ್ಲಿ ಗಮನಿಸಬಹುದು. ಸೊ ಇನ್ ದ ಬಿಗಿನಿಂಗ್ ಆಫ್ ದ ಪೋಯಮ್, ವಾಟ್ ಡಸ್ ದ ಬಾಯ್ ಲವ್? ಹಿ ಲವ್ಸ್ ಟು ರೈಸ್ ಆನ್ ಎ ಸಮರ್ ಮಾರ್ನಿಂಗ್. ಅವನು ಏನು ಇಷ್ಟಪಡ್ತಾನೆ? ಅವನಿಗೆ ಬೆಳಿಗ್ಗೆ ಬೇಗ ಏಳಬೇಕು. ಬೇಸಿಗೆಯ ದಿನಗಳು, ರಜಾ ದಿನಗಳು, ಬೆಳಿಗ್ಗೆ ಬೇಗ ಏಳಬೇಕು. ಎದ್ದುಬಿಟ್ಟು he must enjoy, he must be happy, he must be playing. He loves to rise on a summer morning when the birds sing on every tree. So early in the morning you can see the birds singing on every tree. The distant huntsman blows his horn. ದೂರದಲ್ಲಿರ್ತಕ್ಕಂಥ ಒಬ್ಬ ಹಂಟ್ಸ್ಮ್ಯಾನ್, ಹಂಟರ್, ದೂರದಲ್ಲಿ ಹೋಗಿದ್ದಾನೆ ಬೇಟೆಯಾಡಲಿಕ್ಕೆ. ಬೇಟೆಗಾರ, ಆ ಬೇಟೆಗಾರ ಏನು ಮಾಡ್ತಾ ಇದ್ದಾನೆ? ತನ್ನ ಹಾರ್ನ್, ಕೊಂಬನ್ನು ಊದ್ತಾನೆ, ಜೋರಾಗಿ ಊದ್ತಾ ಹೋಗ್ತಾ ಇದ್ದಾನೆ. ಆ ಕೊಂಬಿನ ನಿನಾದವನ್ನು ಕೇಳಲಿಕ್ಕೆ ಅವನಿಗೆ ಇಷ್ಟ ಆಗುತ್ತೆ. ಹಾಗಾಗಿ ಅವನು ಬಹಳ ಬೇಗ ಹೇಳ್ತಾನಂತೆ. ಆ್ಯಂಡ್ ದ ಸ್ಕೈಲಾರ್ಕ್ ಸಿಂಗ್ಸ್. ಒಂದು ಜಾತಿಯ ಪಕ್ಷಿ ಸ್ಕೈಲಾರ್ಕ್ ಅಂದರೆ, ಅದರ ಹಾಡನ್ನು ಕೇಳಲಿಕ್ಕೆ ಇವನು ಬಹಳ ಬೇಗ ಹೇಳ್ತಾನಂತೆ. ಹಿ ಲೈಕ್ಸ್ ದೇರ್ ಸ್ವೀಟ್ ಕಂಪನಿ. ಸೊ ಹಾಗಾಗಿ ಇವನು ಹಂಟ್ಸ್ಮ್ಯಾನ್, ಬರ್ಡ್ಸ್ ಮತ್ತು ಸ್ಕೈಲಾರ್ಕ್ ಇವರ ಆ ಒಂದು ಸಾಂಗತ್ಯವನ್ನು ಬೆಳೆಸಲಿಕ್ಕೆ ಇವನಿಗೆ ಇಷ್ಟ. ಅವರ ಜೊತೆ ಸ್ವತಂತ್ರವಾಗಿ, ಸ್ವಚ್ಛಂದವಾಗಿ ತನ್ನ ಸಮಯವನ್ನು ಕಳೆಯಲಿಕ್ಕೆ ಇಷ್ಟ. Therefore, he loves to rise on a summer morning. You can see in the picture the huntsman blowing the horn, and you can see the skylark there, and you can see it is the summer season. Now, he hates the school where he has to spend his day under the cruel eye the teacher. ಪದ್ಯದಲ್ಲಿ ನೀವು ಓದಬಹುದು. ಹಿ ಕಾಲ್ಸ್ ದ ಟೀಚರ್ ಆಸ್ ಕ್ರೂಯಲ್ ಐ. ಬಹಳ ಕ್ರೂರಿ ಅಂತ ಹೇಳ್ತಾನೆ. ಹೂ ಇಸ್ ದ ಕ್ರೂಯಲ್ ಐ? ಕ್ರೂಯಲ್ ಐ ರೆಫರ್ಸ್ ಟು ದ ಟೀಚರ್. ಹಿ ಡಸ್ ನಾಟ್ ಲೈಕ್ ಟು ಬಿ ಅಂಡರ್ ದ ಕೇರ್ ಆಫ್ ದ ಕ್ರೂಯಲ್ ಐ ಟೀಚರ್. ಸೊ ವೆನ್ ಹಿ ಡಸ್ ನಾಟ್ ಲೈಕ್, ಹಿ ಇಸ್ ನಾಟ್ ಇಂಟ್ರೆಸ್ಟೆಡ್, ಹಿ ಸಿಟ್ಸ್ ಡ್ರೂಪಿಂಗ್ ದೇರ್ ಸೈಯಿಂಗ್ ಆ್ಯಂಡ್ ಇನ್ ಡಿಸ್ಮೇ. ಡ್ರೂಪಿಂಗ್ ಅಂದರೆ ಈ ರೀತಿಯಾಗಿ ಕ್ಲಾಸ್ ರೂಮಲ್ಲಿ ಕೂತ್ಕೊಳ್ಳೋದು. ಅವನಿಗಿಷ್ಟ ಇಲ್ಲ ಪಾಠದಲ್ಲಿ. ಸೊ ಹಿ ಸಿಟ್ಸ್ ಡ್ರೂಪಿಂಗ್ ಆ್ಯಂಡ್ ಸೈಯಿಂಗ್. ಹುಷಪ್ಪ ಅಂತ ಅವನು ಎದುಸರನ್ನ ಬಿಡೋದು ಅವನಿಗೆ ಇಷ್ಟ ಇಲ್ಲ. ಆ್ಯಂಡ್ ಇನ್ ಡಿಸ್ಮೇ, ಭಾಳ ಬೇಜಾರಾಗಿ ಕೂತ್ಕೊಳ್ಳೋದು. ಸೊ ಹೌ ಡಸ್ ದ ಬಾಯ್ ಸಿಟ್ ಇನ್ ದ ಕ್ಲಾಸ್ ರೂಮ್? ಹಿ ಸಿಟ್ಸ್ ಡ್ರೂಪಿಂಗ್, ಸೈಯಿಂಗ್ ಆ್ಯಂಡ್ ಇನ್ ಡಿಸ್ಮೇ. ಹಿ ಡಸ್ ನಾಟ್ ಟೇಕ್ ಡಿಲೈಟ್ ಇನ್ ಹಿಸ್ ಬುಕ್. ಪುಸ್ತಕ ತೆಗಿ ಅಂತ ಮಾಸ್ಟರ್ ಹೇಳಿದಾಗ ಆ ಪುಸ್ತಕ ತೆಗೆಯಕ್ಕೆ ಅವನಿಗೆ ಇಷ್ಟ ಇಲ್ಲ. ಹಿ ಡಸ್ ನಾಟ್ ಟೇಕ್ ಡಿಲೈಟ್. ಹಿ ಇಸ್ ನಾಟ್ ಹ್ಯಾಪಿ ವಿತ್ ದ ಬುಕ್. He asks logically whether a bird which is born to be free can be happy in the cage. ಅವನು ಬಹಳ ಲಾಜಿಕಲಿ ಆಗಿ ಕೇಳ್ತಾನೆ, ತರ್ಕಬದ್ಧವಾಗಿ ಕೇಳ್ತಾನೆ. ಲಾಜಿಕಲಿ ಮೀನ್ಸ್ ತರ್ಕಬದ್ಧವಾಗಿ ಕೇಳ್ತಾನೆ. ಅಲ್ಲ, ಒಂದು ಪಕ್ಷಿ ಹುಟ್ಟಿದ ಮೇಲೆ ಸ್ವಚ್ಛಂದವಾಗಿ ಹಾರಬೇಕೇ ವಿನಃ ಅದನ್ನು ಒಂದು ಪಂಜರದೊಳಗೆ ಹಾಕಿಬಿಟ್ಟು ಅದನ್ನು ಬಂದಿಯಾಗಿ ಇಟ್ಬಿಟ್ರೆ ಅದಕ್ಕೆ ಸಂತೋಷ ಇರುತ್ತೆಯೇ? ಹಾಗಾಗಿ ನಾನೇನಾಗ್ಬಿಟ್ಟಿದ್ದೀನಿ, ನಾನು ಒಂದು ಪಂಜರದಲ್ಲಿರ್ತಕ್ಕಂಥ ಹಕ್ಕಿ ಆಗಿಬಿಟ್ಟಿದ್ದೀನಿ. ಈ ಬಾಲ್ಯವನ್ನು ಸ್ವಚ್ಛಂದವಾಗಿ ನಾನು ಕಳಿಬೇಕಿತ್ತು, ಬಟ್ ಐ ಆಮ್ ಫೋರ್ಸ್ ಟು ಬಿ ಇನ್ ದ ಕೇಜ್. ಸೊ ಯು ಶುಡ್ ಅಂಡರ್ಸ್ಟ್ಯಾಂಡ್ ದ್ಯಾಟ್. ಹೂ ಇಸ್ ದ ಬರ್ಡ್? ದ ಬರ್ಡ್ ಇಸ್ ದ ಸ್ಕೂಲ್ ಬಾಯ್. And what does the cage refer to? The cage is nothing but the school. And who is the teacher there? The cruel eye. The cruel eye. He is very cruel. And the boy feels that he is cruel because he does not leave the boy to enjoy his childhood. He forces him to open the book and study, and that too on a summer morning when it is a holiday. So the boy does not like.
can see the boy and the girls are sitting drooping. It is just like a bird sitting in a cage. The cage refers to the school and the bird refers to the school boy. So now the boy starts comparing the stages in life. The child has to enjoy its youthful spring. ಆ ವಸಂತ ಕಾಲವನ್ನು ಯೂತ್ಫುಲ್ ಸ್ಪ್ರಿಂಗ್ ಅಂತ ಕರ್ತಾನೆ. ಯೂತಿಗೆ, ಯವನಾವಸ್ಥೆಗೆ, ವಸಂತ ಕಾಲಕ್ಕೆ ಹೋಲಿಕೆಯನ್ನು ಮಾಡ್ತಾನೆ. He asked the parents how they can be happy in the summer and winter when there is no happiness in spring. ಸೊ ತನ್ನ ಬಾಲ್ಯ, ವಸಂತ ಕಾಲ ಬಾಲ್ಯವನ್ನು ಸ್ವಚ್ಛಂದವಾಗಿ ಕಳೆದೇ ಹೋದರೆ ಮುಂದೆ ಯವನಾವಸ್ಥೆ ಅಂದರೆ ಬೇಸಿಗೆ ಕಾಲ. ಸೊ ದ ಯವನಾವಸ್ಥೆ, ಯೂತ್ ಅನ್ನು ಸಮ್ಮರಿಗೆ ಹೋಲಿಸ್ತಾನೆ, ಚೈಲ್ಡ್ಹುಡ್ಡನ್ನು ಸ್ಪ್ರಿಂಗಿಗೆ ಹೋಲಿಸ್ತಾನೆ. ಸಮ್ಮರು ಮತ್ತು ವಿಂಟರ್ ಅಂತ ಹೇಳಿದ್ರೆ ಚಳಿಗಾಲ, ವಿಚ್ ಈಸ್ ಕಂಪೇರ್ಡ್ ಟು ದಿ ಓಲ್ಡ್ ಏಜ್, ವೃದ್ಧಾಪ್ಯಕ್ಕೆ ಕಂಪೇರ್ ಮಾಡ್ತಾನೆ. ಸೊ ಸಮ್ಮರು ಮತ್ತು ವಿಂಟರು ಹೇಗೆ ಸ್ವಚ್ಛಂದವಾಗಿ ಕಳೀಲಿಕ್ಕೆ ಸಾಧ್ಯ. The poet compares spring to childhood, the summer to adulthood, and winter to the old age. So therefore, the poet here, William Blake, through the mouth of the boy, tells that it is the childhood very precious. The parents, the teachers, the elders, the society must allow the children to enjoy their childhood. You can see the beautiful pictures there on your mobile screen. You can see the spring season on the top, and there are the flowers blooming, and on the right you can see the summer season and the children enjoy, and at the bottom you can see the winter season where it is very cold and you see the old people how they sit drooping. So in the childhood one must enjoy so that there will be happiness in the old age too. So this is the poem of the school boy. Therefore, my dear children, read the poem once again, and I am going to send you the questions and you have to answer them and WhatsApp me.